ಹಾಯ್ ರೀ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಬಂತಲ್ಲ ಅಂತಂದು ಇದು ಮಾಡಬೇಕು. ಬಟ್ ಬರ್ತದೆ, ಅದು ನಾವು ಬ್ಯಾಡ್ ಅಂದ್ರೆ ನಿಂದಿರ್ತದೆ. ಸೋಮವಾರ ನಿಂದ್ರಲ್ದಿಲ್ಲ. ಏನಿಲ್ಲ, ನೋಡ್ರಿ ರೆಡಿಯಾಗಿ ಕೂತೀನಿ. ಟೈಮು ಖಾಲಿ 8:30 ಆಗ್ಲತ್ತದು. ಟೈಮ್ ಬೊಕ್ಕೊಳ್ಳದ ನಂಗೆ ಇನ್ನೂ 1 ಅವರ್ ಟೈಮ್ ಅದ, ಅಂದ್ರೆ ಇನ್ನೂ 40 ಮಿನಿಟ್ಸ್ ಟೈಮ್ ಅದ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡೋ ದಿನಾನೇ ನೆನ್ಪು ಬರ್ತದೆ ನನಗೆ, ಯಾವಾಗ ಭೀ ವೀಡಿಯೋ ಮಾಡೋದದ ಇವತ್ತು ಅಂತಂದು ನಾವೊಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಹೆಂಗೆ ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ವೀಡಿಯೋ ಅಪ್ಲೋಡ್ ಮಾಡಲೇಬೇಕಂತಂದು. ಸೊ ಹಾಗಾಗಿ ಏನು ಮಾಡಲಿ ಅಂತಲೇ ತಿಳಿಯಲ್ದು. ಇನ್ನು ಅನ್ನಕ್ಕಿಟ್ಟಿಲ್ಲ, ಅನ್ನಕ್ಕಿಡಬೇಕು, ಅದು ಭೀ ನೆನಪೇ ಇಲ್ಲ ನನಗೂ. ಹಾಗೆ ಕೂತೀನಿ, ಎಲ್ಲ ಕೆಲಸ ಆಯ್ತು ಅಂತಂದು. ಮಾಡಂದ್ರೆ ಮಾಡಾಗ್ಯದ ನಂಬಲ್ಲಿ ಬೆಂಗ್ಳೂರ್ದಾಗ. ಎಲ್ಲ ಕಡೆ ಭೀ ಹಾಗೆ ಅದ ಅಂತ ನಮ್ಮ ಮಮ್ಮಿ ಫೋನ್ ಹಚ್ಚಿದ್ದ, ನಾನು ಅಲ್ಲಿ ಭೀ ಹಾಗೆ ಅದ ಅಂತ ಹೇಳತ್ತಿದ್ದರು ಅವರು. ಸೊ ಮಳೆಗಾಲದ ಹಾಗೆ ಇರ್ತದೆ, ಹೇಳೋದೇನದ ಇದ್ರೊಳಗಲ್ಲ. ನಾ ಭೀ ಹಿಂಗೆ ಮಾತಾಡ್ತಲ್ಲ ಒಂದೊಂದು ಸಾರಿ. ನೋ ವರಿ. ನೋಡ್ರಿ, ನಮ್ದೇನು ಇಷ್ಟು ಪಾತ್ರೆಗಳು ನೋಡತ್ತಿರಲ್ಲ, ಇವಿಷ್ಟೇ ಪಾತ್ರೆಗಳವ ನಮ್ಮದು, ಇಷ್ಟೇ. ಹೆಚ್ಚಿಗೆ ಯಾಕಂದರೆ ಯಾವಾಗ ಎತ್ತಂಗಡಿ ಇರ್ತದ ನಮ್ಗೆ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ನಾನೇ ಮಾಡೀನಿ, ಜಾಸ್ತಿ ಸೇರಿಸಿಲ್ಲ. ಜಾಸ್ತಿ ಪಾತ್ರೆಗಳನ್ನ ಸೇರಿಸಿಲ್ಲ ಅದಕ್ಕೆ, ಯಾಕಂದ್ರೆ ಯಾವಾಗ ಊರಿಗೆ ಹೋಗೋದಿರ್ತದೋ ಗೊತ್ತಾಗಲ್ದು. ಚಿನ್ನಿಗೆ ಸ್ಕೂಲಿಗೆ ಕಳ್ಸಾಕಿ 7:45ಗೆಲ್ಲ ಹೋಗ್ತಾಳಕಿ. 2:30 7:45ಗೆಲ್ಲ 7:45ಗೆಲ್ಲ ಇಲ್ಲಿಂದ ಬಿಡಬೇಕು. ಯಾಕಂದ್ರೆ 8ಕ್ಕೆಲ್ಲ ಅಲ್ಲಿ ಇರಬೇಕು ಸ್ಕೂಲ್ದಾಗ. ಖಾಲಿ ಒಂದೇ ಒಂದು ಬಟ್ಟಲು ಹಾಕಿದ್ದೆ ನೋಡ್ರಿ ನಾನು. ಯಾಕಂದ್ರೆ ಮುಂಜಾನೆ ಯಾರಿ ಮತ್ತು ಸಂಜೆಗೆ ಇದೀಗ ಮಳೆಗಾಲದ, ಈಗ ಮುಂಜಾನೆ ಮಾಡಿದ ಮತ್ತು ಸಂಜೆಗೆ ತಿನ್ಬೇಕು ಅನ್ಸಲ್ದು. ಸೊ ಹಂಗಾಗಿ ನಾ ಏನು ಮಾಡತ್ತಿದ್ದೆ, ಥೋಡೆನೇ ಹಾಕ್ಲತ್ತಿದ್ದೆ. ಇವು ಪೌಡರ್ ಹಾಕಿ ಮಾಡಿರ್ತಾರಲ್ಲ, ಅದಕ್ಕೆ ಅದಕ್ಕೊಂದು ನಾನು 4-5 ಸಲ ಚಲೋ ತೊಳಿಬೇಕು, ಅಂದರೆ ಸ್ಮೆಲ್ ಬರೋದು. ಇಲ್ಲಾಂದ್ರೆ ಅಕ್ಕಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂಥರ ಪೌಡರ್ ಸ್ಮೆಲ್ ಬರ್ತದೆ ಅಕ್ಕಿ. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೆ ಭೀ. ಇಲ್ಲಿ ನೋಡ್ರಿ, ಚಾಕ್ ಇಟ್ಟಿದೆ, ಇಲ್ಲಿ ಕಡ್ಡಿ ಕುದಿಲಕ್ಕೆ ಇಟ್ಟಿದೆ. ಯಾಕಂದ್ರೆ ನಾನು ಊಟ ಮಾಡ್ಬೇಕಂತ ಅನ್ಸಲ್ದು ಇವತ್ತು ಯಾಕೋ. ಸೊ ಅದಕ್ಕೆ ಕಡ್ಡಿ ಕುದಿಲಕ್ಕೆ ಇಟ್ಟಿದೆ. ಅದ್ರದ್ದು ಏನಾರ ಒಂದು ಸ್ನ್ಯಾಕ್ಸ್ ಥರ ಮಾಡಿ ತಿನ್ಕೊಂಡ ಅಂತಂದ್ರೆ ನಂದು ಊಟ ಅದೇ ಮುಗೀತು. ಇಲ್ಲಿ ರೈಸ್ ಅದ, ಅಲ್ಲಿ ಚಪಾತಿ ಅದ, ಪಲ್ಯ ಅದ, ಎಲ್ಲ ಹಾಗೆ ಅದ. ಏನು ಭೀ ಊಟ ಮಳೆಗಾಲದಲ್ಲ ಏನರ ಗರಂ ಮಾಡಿ ತಿನ್ಬೇಕು ಅನ್ನಿಸ್ತದು. ಗರಂ ಮಾಡಪ್ಲೆ ಪೇಷನ್ಸ್ ಇರಲ್ರಿ ಹೇಳಿ. ಸೊ ಹಾಗಾಗಿ ಚಾಕ್ ಇಟ್ಟಿದೆ. ಈಗ ವಿಡಿಯೋ ಬೇರೆ ಅಪ್ಲೋಡ್ ಮಾಡ್ಬೇಕು ನಾನು, ಅದು ಒಂದು ನನಗೆ ದೊಡ್ಡ ಕೆಲಸ ಆಗೋಗ್ಯದ. ಅಷ್ಟೊಂದು ದೊಡ್ಡ ಕೆಲಸ ನನಗೆ ನೆನಪೇ ಬರಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರು ನಾ ವಿಡಿಯೋ ಅಪ್ಲೋಡ್ ಮಾಡೋ ದಿನ ನೆನಪು ಬರ್ತದೆ. ನಾನು ವೀಡಿಯೋ ಅಪ್ಲೋಡ್ ಮಾಡೋದಿದೆ ಅಂತ. ಇನ್ಮೇಲೆ ಹಂಗೆ ಮಾಡಲ್ಲ, ರಿಸ್ಕ್ ತೊಗೊಂಬಲ್ಲ. ತುಂಬ ಬರ್ಡನ್ ಆಗ್ಲತ್ತದ ನನಗೆ. ಎಣ್ಣೆ ಹಚ್ಕೊಂಡಿದ್ದೆ ನಾ ಈಗ ತಲೆಗೆ. ನಾಳೆಗೆ ತಲೆ ಸ್ನಾನ ಮಾಡೋದು, ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೆ. ಏನು ತೆಗಿಲತ್ತಿದೆ, ಹೊಂಟಿಲ್ಲದು. ವೆಟ್ ಟ್ಯಾಬ್ಲೆಟ್ ಇಟ್ಟಿದ್ದಲ್ಲಿ ಸೊ ಹಾಕೊಂಡ ತಲೆನೇ ಇಲ್ಲತ್ತದು. ಮಳಿದಾಗ ಬಂದಿದ್ದಲ್ಲ, ಅದಕ್ಕೆ ತಲೆನೇ ಇಲ್ಲತ್ತದು. ಮಳೆ ಹೊಂಟುದಿಲ್ಲಿ ಬೆಂಗಳೂರದಾಗ, ಮಳೆ ಹೊಂಟುವುದು. ಅದಕ್ಕೆ
ಟ್ಯಾಬ್ಲೆಟ್ ತೊಗೊಂಡ್ರೆ ಇಲ್ಲಿಗೆ ಬರ್ತದೆ ಕುತ್ತಿಗೆಗೆ. ಸೊ ಚಹಾ ಹಾಕ್ಕೊಂಡು ಕುಡ್ದು ನಿಮಗೆ ಸಿಗ್ಲೆ. ಬಾಯ್. ಚಹಾ ಆ್ಯಂಡ್ ಅಂಬರ್ ಟೋಸ್ಟ್. ಇದು ನಮ್ಮ ಪಪ್ಪ ಊರಿಂದ ತರ್ತಾರ. ಇಲ್ಲಿ ಭೀ ಸಿಗ್ತಾವೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇಂಥದ್ದೆಲ್ಲ ಕೆಲಸ ನಮ್ಮ ಪಪ್ಪದ್ದೇ ಇರ್ತಾವ, ನಾವೇನು ಭೀ ತರಲ್ಲೇವು. ಸೊ ಇಷ್ಟು ಟೇಸ್ಟ್ ಅವ, ಇಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟವ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಅವಲ್ಲ. ಟೇಸ್ಟ್ ವೈಸ್ ಭೀ ಭಾಳ ಚಲೋ ಅವ. ನಾಳೆ ದಿನ ಮುಂಜಾನೆ ಸಂಜೆಗಿದೆ ತಿಲ್ಲತ್ತಿದೆ ಬಂದು ಭಾಳ ತಂತಾರೆ ಪಪ್ಪ. ಸೂಪರ್. ಅಂಬರ್ ಬೇಕ್ರಿ ಅಂತ ಎಷ್ಟು ರೂಪೀಸ್ ಒಂದು ಇದ್ದಿರ್ಬೇಕಿದು. ಬರೀ 10 ರೂಪಾಯಿನೇ. ₹10 only. ಬಾಯ್. ಇವು ಕುದಿಸ್ಲಕ್ರ ಕುದಿಸಿದೆ, ಏನು ಮಾಡಿ ಅಂತ ತಿಳಿಯಲ್ಲ ಹೊಂಟು ನನಗೆ. ಅದಕ್ಕೆ ಏನು ಮಾಡ್ತೆ ಅಂದ್ರೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಥೋಡೆ ಕೊತ್ತಂಬರಿ, ಥೋಡೆ ಖಾರ, ಥೋಡೆ ಉಪ್ಪು, ಥೋಡೆ ಚಾಟ್ ಮಸಾಲ ಹಾಕಿ ಹಾಗೆ ಕಲಿಸ್ಕೊಂಡು ತಿಂತೆ. ಯಾಕಂದ್ರೆ ಈ ಫೋನೆ ಹೊತ್ತು ನಂಗೆ ಹೋಗಲ್ಲ. ಚಲೋ ಕುದ್ದವ. ಒಂದೇ ಒಂದು ಟೊಮೆಟೊ, ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಥೋಡೆ ಕೊತ್ತಂಬರಿ, ಸಣ್ಣದು ಕಟ್ ಮಾಡ್ಕೋತೆ. ನಾ ಪ್ರತಿಯೊಂದು ವೀಡಿಯೋದಾಗ ಭೀ ಹೇಳತ್ತಿದೆ, ಯಾಕಂದ್ರೆಲ್ಲ ನಮ್ಮಲ್ಲಿ ಪ್ರಾಪರ್ ಇದು ಇಲ್ಲ, ಸ್ಟ್ಯಾಂಡ್ ಇಲ್ಲ. ನಾ ಎಲ್ಲ ತೋರ್ಸ್ಲಕ್ಕ ನಮ್ಮ ಬೀದರ್ ಸ್ಟೈಲ್ ಅಡುಗೆ ಎಲ್ಲ ತೋರಿಸ್ತಿದ್ದೆ, ಬಟ್ ನಮ್ಮಲ್ಲಿ ಪ್ರಾಪರ್ ಸ್ಟ್ಯಾಂಡ್ ಇಲ್ಲ. ಥೋಡೆ ರೊಕ್ಕ ಅದನ್ನು ಬಂತಂದ್ರೆ ತಗೋತೆ. ರೊಕ್ಕ ಯಾವ ಭೀ ಹೊಂಟಿಲ್ಲ ಥೋಡೆ. ಅದಕ್ಕೊಂದು 500 ರೂಪಾಯಿರ ಬೇಕು. 500 ರೂಪಾಯಿ ಭೀ ಇರಲ್ಲ ನಮ್ಮಲ್ಲಿ. ಗರೀಬರ ಜಿಂದಗಿ ಹೆಂಗಿರ್ತದೆ ಹಂಗಾರ ಗೊತ್ತೇ ಅದಲ್ಲ. ಸೊ ಅದಕ್ಕೆ ಇದು ಅಳಿಸ್ತೀರಿ ನಾನು. ಈ ಉಳ್ಳಾಗಡ್ಡಿ ಖಾರ ಖಾರವ. ಚಿನ್ನಿ ಏದಿನ ಛೋಲೆ ಭಟೂರೆ ಮಾಡಿಕೊಡು ಮಮ್ಮಿ, ಛೋಲೆ ಭಟೂರೆ ಮಾಡಿಕೊಡು ಮಮ್ಮಿ ಅಂತ ಕೇಳತ್ತದು. ಪೂರಿ ಕರ್ದ್ರೆ ಹಿಂಡಿ ಖರ್ಚಾಯ್ತದಲ್ಲ ಅಂತನ್ನ ಪೂರಿ ಕರ್ಲೆತ್ತಿಲ್ಲ ಪಾಪಕಿಗೆ, ಇಲ್ಲಾಂದ್ರೆ ಮಾಡಿ ಕೊಡ್ತಿದ್ದ. ಮಮ್ಮಿ ಮಮ್ಮಿ ಅಂದ್ರೆ ನೆನ್ಕೊಂಡಿದ್ದ. ಮಮ್ಮಿಗೆ ಮಾತಾಡಿಲ್ಲ ಇವತ್ತು. ನಮ್ಮ ಮಮ್ಮಿ ಎಲ್ಲೋ ಹೋಗಿರು ಇವತ್ತು. ಎಲ್ಲಿ ಹೋಗಿರು? ಹಾಸ್ಪಿಟಲ್ಗೆ ಹೋಗಿರು. ಯಪ್ಪ ಸಾಕಾಯ್ ಕಾಂಟ್, ಅರ್ಧನೇ ಸಾಕು. ಅಳ್ಕೊತ ಯಾರು ಕೂಡ್ತಾರ.
ಟೊಮೆಟೊ ಹೋಗಲ್ಲ ನನಗೆ ಅಂದ್ರೆ ಬಿ ಅರ್ಧನೇ ಹಾಕ್ತೆ ಟೊಮೆಟೊ ಬಿ ಓನ್ಲಿ ಅರ್ಧ. ನೋಡ್ರೆ ಟೇಸ್ಟ್ ಹೆಂಗಿರ್ತದೆ ಅಂತಂದು ಎಲ್ಲ ಟಿ ವಿದಾಗ ಆಮೇಲೆ ಯೂಟ್ಯೂಬ್ದಾಗೆಲ್ಲ ನೋಡಿದೆ ನಾವಿ. ಆ್ಯಕ್ಚುಲ್ ಟೇಸ್ಟ್ ಹೆಂಗಿರ್ತದೆ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ಏನು ಗೊತ್ತಿಲ್ಲ. ಈಗ ನೋಡ ಟೇಸ್ಟ್ ಆ್ಯಕ್ಚುಲ್ ಟೇಸ್ಟ್ ಹೆಂಗಿರ್ತದೆ ಅಂತಂದು ಎಲ್ಲ ಥೋಡೆನೇ ಕಟ್ ಮಾಡ್ಕೊಳತ್ತಿದ್ದೇನಾ, ಯಾಕಂದ್ರೆ ಅದಕ್ಕೆ ಏನಾರು ಒಂದು ಮಾಡ್ತೆ ಮತ್ತು ನಾ ಟೆನ್ಷನ್ ಇಲ್ಲ. ಹಂಗೆ ಏನಾದರೂ ಚಲೋ ತಲಿತಂದ್ರೆ ಅದಕ್ಕೆ ಪಲ್ಯ ಮಾಡಾಕ್ತಿ. ಇದೆಲ್ಲ ಹೆಂಗೆ ಭೀ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದೆ ಅದ. ಓಕೆ, ಈಗ ನಾ ಏನು ಮಾಡಿದೆ ಅಂತಂದ್ರೆ ಥೋಡೆ ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನೋಡರಿ. ಓಕೆ, ಇಷ್ಟು ಕಡಲೆಕಾಳು ತಗೊಂಡಿದ್ದೆ. ಇದ್ರಾಗ ಇದೆಲ್ಲ ಹಾಕಿ ಹಾಕಿ ಬೊಕ್ಕೊಳೆ ಈರುಳ್ಳಿ ಎಲ್ಲ ಬೊಕ್ಕೊಳ್ಳೋದು. ಕಲರ್ಫುಲ್ರ ಕಾಣಾಕ್ತದೆ. ಈಗ ಥೋಡೆ ಉಪ್ಪು, ಥೋಡೆ ಖಾರ, ಉಪ್ಪು ಹಾಕಿದ್ರೆ ನೀರು ಬಿಡ್ತದಿದು. ಎಲ್ಲನೇ ಹಾಗೆ ಇದೆ ಅಂತಿಲ್ಲ, ಎಲ್ಲನೇ ಹಾಗೆ ಆಯ್ತಾವ. ಥೋಡೆ ಉಪ್ಪು ಹಾಕೋದು, ಥೋಡೆ ನೀರು ಬಿಡ್ತಾವೆಲ್ಲ ಚಾಟ್ಸ್. ಥೋಡೆನೆ ಖಾರ, ಮತ್ತೇನಪ್ಪ ಅಂತಂದ್ರೆ ಥೋಡೆನೆ ಗರಂ ಮಸಾಲ ಹಾಕರಿ. ಎಸ್, easy breezy chaat masala is ready. ಇದು ನಮ್ಮಮ್ಮ ನಮ್ಮ ಬೈನಿ ಛೋಲೆ ಭಟೂರೆ ಮಾಡಂತಂದಿರು. ಚಿನ್ನಿ ಬಿ ಹೇಳಿತ್ತು, ಅವು ತಿಂದು ನಮ್ಮ ಮನೆಯವ್ರು ಖಾಲಿ ಮಾಡಕ್ಯಾರ. ಹೆಂಗೆ ಮಾಡಿ ನಾವು ಅದಕ್ಕೆ ಹಿಂಗೆ ನಂದರ ಊಟ ಈಗಿದೆ. ಕಲರ್ಫುಲ್ ಕಾಣತ್ತದು. ಬರೀ ಒಂದು ಫೋಟೋ ತಗೊಂಬಟ್ರಿ ಹಿಂಗೆ ಒಂದು ಫೋಟೋ. ವಾವ್ ಚಲೋ ಕಾಣತ್ತದ. ತಗೊಂಡ ಟೇಸ್ಟ್ ಬಿ ಹೆಂಗಿರ್ತದೆ ಅಂತ ಹೇಳ್ತೆ ಬರ್ರಿ. ಇಲ್ಲಿ ಫೋನ್ ಕೂಡ್ತದೋ ಇಲ್ಲೋ, ಹಿಂಗೆ ಹಿಡ್ಕೊಂಡೆ ಟೇಸ್ಟ್ ನೋಡ್ತೇ ಬರ್ರಿ. ಮಸ್ತ್ ಹತ್ಲತ್ತದ, ನಿಜ ಭಾರಿ ಹತ್ಲತ್ತದ. ಹಿಂಗೆ ಅಂದರೆ ಚಟ್ಪಟ ಖಾರ ತಿನ್ಬೇಕು ಅನ್ಸ್ಲತ್ತಿತ್ತು. ಮಸ್ತಾಗ್ಯದ. ನಾ ಇದು ಚಾಟ್ ಎಂಜಾಯ್ ಮಾಡ್ತೆ, ಸಿಂಪಲ್ ಆಗಿರೋದು. ನೀವು ಈ ವಿಡಿಯೋ ಚಲೋ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಐಕನ್ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಬಾಯ್.